ಮತ್ ಜನ ಬಂದ್ ಹೆಂಗ್ ನೀರ್ ತಗೊಳ್ತಾರೆ? ಸರ್ಸಿ ಇನ್ನು ಆ ಕಡೆ ಎಳಿ ತಗೊಳ್ಳಿ. ನೀರು ಕುಡಿಯೋರು ಏನೋ ಕೊಡ್ತಾರೆ. ಯೂಸ್ ಮಾಡ್ಬಾರ್ದು ಇವ್ರೆ, ಬಣ್ಣ ಬಳಸಂಗಿಲ್ಲ ಆಯ್ತಾ. ಕ್ಲೀನ್ ಆಗಿದೆ, ಡಸ್ಟ್ಬಿನ್ ಇಟ್ಕೊಂಡಿದೀರಾ? ಈ ಹಾಲು ಎಲ್ಲ ತೊಳೆದ್ಬಿಟ್ಟು ಯೂಸ್ ಮಾಡ್ಬೇಕು, ಕ್ಲೀನ್ ಆಗಿರೋದು ಯೂಸ್ ಮಾಡ್ಬೇಕು. ಆಮೇಲೆ ಕೊಳ್ತಿರೋದು ಹುಳ ಬಂದಿರೋದೆಲ್ಲ ಯೂಸ್ ಮಾಡ್ಬಾರ್ದು ಆಯ್ತಾ. ಇಲ್ಲ ಹೇಳ್ತಾ ಇದೀವಿ ನಾವು, ನಾವೆಲ್ಲ ನೋಡಿದೀವಿ ಇದ್ರದ್ದು. ಅದಕ್ಕೆ ನಗರಸಭೆಯಿಂದ ಹೆಲ್ತ್ ಇನ್ಸ್ಪೆಕ್ಟರ್ ಬಣ್ಣ ಯೂಸ್ ಮಾಡಬಾರ್ದು, ಬಣ್ಣ ಬಳಸಬೇಡಿ. ಯಾವ್ದೇ ರೀತಿಯ ಫುಡ್ ಕಲರ್ಸ್, ಅರ್ಥ ಆಯ್ತಲ್ಲ, ಫುಡ್ ಕಲರ್ಸ್ ಯೂಸ್ ಮಾಡಬೇಡಿ. ಕಸನ ಡಸ್ಟ್ಬಿನ್ ಹಾಕಿ ನಮ್ ಗಾಡಿ ಬರುತ್ತೆ, ನಮ್ ಗಾಡಿ ಬರುತ್ತೆ, ಗಾಡಿ ಕೊಡ್ಬೇಕು ಆಯ್ತಾ. ರೆಂಟ್ ಎಲ್ಲ ಕಟ್ಟಂಗಿಲ್ಲ. ಬಣ್ಣ ಕ್ಲೀನ್ ಆಗಿ ಇಟ್ಕೊಳ್ಳಿ, ಕಸ ಎಲ್ಲಂದ್ರೆಲ್ಲ ಹಾಕ್ಬೇಡಿ ಆಯ್ತಾ. ಒಂದ್ ಡಸ್ಟ್ಬಿನ್ ಅಲ್ಲಿ ಹಾಕಿ ಇಡಿ. ಆಮೇಲೆ ನಮ್ ಗಾಡಿ ಬರುತ್ತೆ, ಗಾಡಿಗೆ ಕಸ ಕೊಡಿ. ಆಹಾರದಲ್ಲಿ ಫುಡ್ ಕಲರ್ ಯೂಸ್ ಮಾಡಬೇಡಿ. ನಮ್ ಗಾಡಿ ಬರುತ್ತೆ, ಬೆಳಗ್ಗೆ ಗಾಡಿ ಬರುತ್ತೆ, ನಿಮ್ದೇನೇ ಕಸ ಇದ್ರು ಒಂದ್ ಡಬ್ಬಿಗೆ ಹಾಕಿ ಇಡ್ಬೇಕು ಆಯ್ತಾ. ಯಾವ್ದೇ ಅಂಗಡಿಗಳಿಗೆ ರೆಂಟ್ ಕೊಡುವಂಗಿಲ್ಲ. ರೆಸಲ್ಯೂಷನ್ ಪಾಸ್ ಮಾಡಿ ರೆಂಟ್ ಇಲ್ಲ ಅಂತ ಹೇಳಿದಾರೆ. ಯಾರಿಗೆ ಯಾವ್ದು ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ, ಸರಿನಾ. ಕರೆಂಟ್ ಏನೂ ಇಲ್ಲ. ಕರೆಂಟ್ ನೀವು ಬೆಸ್ಕಾಂ ಹತ್ರ ತಗೋಬೇಕು, ಅದಕ್ಕೆಲ್ಲ ಪರ್ಮಿಷನ್ ಕೊಡ್ತಾರಾ? ನೀರಿದೆ, ಫುಲ್ ಇದೆ, ನೀರಿದೆ. ಮಾಡಬಾರ್ದು, ಪ್ಲಾಸ್ಟಿಕ್ ಬಳಕೆ ಮಾಡಬಾರ್ದು. ಡಸ್ಟ್ಬಿನ್ ಇಟ್ಟಿದ್ದೀರಾ, ತುಂಬಾ ಸಂತೋಷ. ಕಸನ ರೋಡ್ ಹಾಕ್ಬೇಡಿ, ಅದೇ ಡಸ್ಟ್ಬಿನ್ ಹಾಕಿ ಬೆಳಗ್ಗೆ ನಮ್ ಗಾಡಿ ಬರುತ್ತೆ, ಗಾಡಿ ಕೊಡಿ. ಯಾವ್ದೇ ರೀತಿಯಾದ ರೆಂಟ್ ಕಟ್ಟಂಗಿಲ್ಲ, ನಗರಸಭೆಯಿಂದ ಆದೇಶ ಆಗಿದೆ. ಹಂಗಾಗಿ ಯಾರಿಗೆ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ನೀವು ಕುಡಿಯೋ ನೀರಿನ ವ್ಯವಸ್ಥೆ ಇದೆ. ಇಲ್ಲ, ನಮ್ಮಲ್ಲಿ ನಗರಸಭೆ ಕಡೆಯಿಂದ ನಾವು ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದೀವಿ, ಯೂಸ್ ಮಾಡ್ಕೊಳ್ಳಿ. ಸಾರ್ವಜನಿಕರು ಅದ್ರ ಬಗ್ಗೆ ತಿಳಿಸಿ, ಮತ್ತೆ ನೀರ್ ವೇಸ್ಟ್ ಮಾಡ್ಬೇಡ ಅಂತ ಹೇಳಿ. ನಗರಸಭೆಯಿಂದ ಹೆಲ್ತ್ ಇನ್ಸ್ಪೆಕ್ಟರ್ ಬಣ್ಣ ಯೂಸ್ ಮಾಡಬಾರ್ದು, ಪ್ಲಾಸ್ಟಿಕ್ ಬಳಕೆ ಮಾಡಬಾರ್ದು. ಹೌದು, ಪ್ಲಾಸ್ಟಿಕ್ ಸ್ಪೂನ್ ಯೂಸ್ ಮಾಡಂಗಿಲ್ಲ ಆಯ್ತಾ. ನಾಳೆ ಬರ್ತೀವಿ, ಮತ್ತೆ ಪ್ಲಾಸ್ಟಿಕ್ ಇತ್ತು ಅಂದ್ರೆ ಎತ್ತಾಕೊಂಡು ಹೋಗ್ಬಿಡ್ತೀವಿ. ಕಸ ಮತ್ತು ರೋಡಿಗೆ ಚೆಲ್ಬೇಡಿ, ಒಂದ್ ಡಸ್ಟ್ಬಿನ್ ಇಟ್ಕೊಳ್ಳಿ. ನಮ್ ಗಾಡಿ ಬರುತ್ತೆ, ಬೆಳಗ್ಗೆ ಕ್ಲೀನ್ ಮಾಡ್ಲಿಕ್ಕೆ ಬರ್ತಾರೆ, ಅವ್ರ ಹತ್ರ ಕೊಟ್ಬಿಡಿ. ಅಲ್ಲಿ ಸಾರ್ವಜನಿಕರಿಗೆ ಕುಡಿಯೋ ನೀರಿದೆ, ವ್ಯವಸ್ಥೆ ಇದೆ ನಗರಸಭೆ ಕಡೆಯಿಂದ, ಉಪಯೋಗಿಸ್ಕೊಳ್ಳಿ. ನಿಮ್ಮಲ್ಲಿ ಯಾರಾದ್ರೂ ಬಂದ್ರು ಅವ್ರಿಗೆ ಹೇಳಿ, ಮತ್ ನೀರ್ ವೇಸ್ಟ್ ಮಾಡ್ಬೇಡ ಅಂತ ಒಳ್ಳೆ ಅಡ್ವೈಸ್ ಮಾಡಿ. ಹೆಲ್ತ್ ಇನ್ಸ್ಪೆಕ್ಟರ್ ಬಣ್ಣ ಯೂಸ್ ಮಾಡಬಾರ್ದು. ಬಣ್ಣ ಯಾವ್ದಕ್ಕೂ ಬಣ್ಣ ಕಲರ್ ಹಾಕ್ಬಾರ್ದು. సరే సరే సార్ ఓకే. రెంట్ లేదప్పా సార్, రెంట్ లేదు, రెంట్ ఏమి ఇచ్చలేదు సరేనా. ನಗರಸಭೆಯಿಂದ ರೆಂಟ್ ಕೊಡಂಗಿಲ್ಲ ಆಯ್ತಾ, ಯಾರಿಗೂ ರೆಂಟ್ ಇಲ್ಲ. ಪ್ಲಾಸ್ಟಿಕ್ ಸ್ಪೂನ್ ಯೂಸ್ ಮಾಡಬಾರ್ದು, ಬಣ್ಣ ಯೂಸ್ ಮಾಡಬಾರ್ದು ಸರಿನಾ. ಕಸ ಹಾಕಿದ್ರೆ ಕರೆಕ್ಟ್ ಆಗಿ ನಮ್ ಗಾಡಿ ಬರುತ್ತೆ, ಗಾಡಿ ಕೊಡ್ಬೇಕು. ಯಾವ್ದೇ ರೀತಿಯಾದ ರೆಂಟ್ ಕಟ್ಟಂಗಿಲ್ಲ ನಗರಸಭೆಯಿಂದ ಆಯ್ತಾ. ನಗರಸಭೆ ವತಿಯಿಂದ ಆರೋಗ್ಯ ನಿರೀಕ್ಷಕರಾದ ಮಂಗಳಗೌರಿ ಮತ್ತೆ ಅಶ್ವಿನಿ ಮತ್ತೆ ನಮ್ಮ ಮೇಸ್ತ್ರಿಗಳಾದ ಜಾನು ರಾಮು ಅವರಿದ್ದಾರೆ. ಈ ದಿನ ಬ್ರಹ್ಮೋತ್ಸವ ನಡೀತಾ ಇದೆ, ವೆಂಕಟೇಶ್ವರ ದೇವಸ್ಥಾನದ ಬ್ರಹ್ಮೋತ್ಸವ. ಸುಮಾರು 13 ದಿವಸ ನಡೆಯುತ್ತೆ. 8 ದಿವಸ ಬ್ರಹ್ಮೋತ್ಸವ, ರಥ ಇರುತ್ತೆ 13 ದಿವಸ. ಇಷ್ಟು ದಿವಸನು ನಾವು ನಗರಸಭೆ ವತಿಯಿಂದ ಸ್ವಚ್ಛತೆ ಕಾರ್ಯ ಅರೇಂಜ್ ಮಾಡ್ಕೊಂಡಿದೀವಿ. ಹಂಗಾಗಿ ಬೆಳಗ್ಗೆ ಮತ್ತು ಸಂಜೆ 2 ಹೊತ್ತು ಏನ್ ರಸ್ತೆ ಬದಿಗಳೆಲ್ಲ ದೇವಸ್ಥಾನ ಮತ್ತೆ ರಥ ಹೋಗೋ ಜಾಗದಲ್ಲೆಲ್ಲ ಕ್ಲೀನ್ ಮಾಡಿಸ್ತಾ ಇದೀವಿ. ನಮ್ಮ ಪೌರಾಯುಕ್ತರ ಆದೇಶದ ಮೇರೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದೀವಿ ಸಾರ್ವಜನಿಕರಿಗೆ. ಮತ್ತೆ 20 ಸ್ಟ್ರೀಟ್ ಲೈಟ್ಸ್ ಅರೇಂಜ್ಮೆಂಟ್ ಮಾಡ್ಕೊಟ್ಟಿದೀವಿ. 5 CCTV ಕ್ಯಾಮ್ರಾ ಇದೆ. CCTV ಕ್ಯಾಮ್ರಾ ಲಿಂಕ್ ಪೊಲೀಸ್ ಸ್ಟೇಷನ್ಗೆ ಒಂದು ಕಲೆಕ್ಷನ್ ಕೊಟ್ಟಿದೀವಿ, ನಗರಸಭೆಗೆ ಒಂದು ಕಲೆಕ್ಷನ್ ಇದೆ. ಹಂಗಾಗಿ ಯಾವುದೇ ಅಸಂಭಾವಿತ ನಡೆದ್ರು ಅದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ನಾವು ಮಾಡ್ತಾ ಇದೀವಿ. ಮತ್ತೆ ಸ್ವಚ್ಛತೆ ಕಾಪಾಡೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಹಾಗೆ ಯಾವುದೇ ಆಹಾರ ಪದಾರ್ಥಗಳಲ್ಲಿ ಬಣ್ಣ ಬಳಸಬಾರದು ಅಂತ ಸಾರ್ವಜನಿಕರಿಗೆ ಮತ್ತೆ ಇಲ್ಲಿ ಅಂಗಡಿ ಇಟ್ಟಿರೋ ಮಾಲೀಕರಿಗೆ ತಿಳಿಸ್ತಾ ಬರ್ತಾ ಇದೀವಿ. ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೇವೆ. ಯಾವುದೇ ರೀತಿಯ ರೆಂಟ್ ಇಲ್ಲ. ಹಾಗೆ ಹೋದ ವರ್ಷ ಹೆಂಗೆ ರೆಂಟ್ ಇಲ್ಲ ಆಗಿತ್ತು ಹಂಗೆ ರೆಸಲ್ಯೂಷನ್ ಪಾಸ್ ಮಾಡ್ಕೊಂಡಿದ್ದಾರೆ, ಅದೇ ಮತ್ತೆ ಕಂಟಿನ್ಯೂ ಆಗ್ತಾ ಇದೆ. ಹಂಗಾಗಿ ಈ ವರ್ಷನೂ ರೆಂಟ್ ಇಲ್ಲ ಅಂಗಡಿಗಳು.